ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ವೆರಿ ಗುಡ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ನಥಿಂಗ್ ಟು ವರಿ. ನೀವು ಚೆನ್ನಾಗಿ ಮಾಡಿದ್ರೆ ಬಟ್ ಅವ್ರು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಾಡಿದಾರೆ ಅಷ್ಟೇ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನೋಡಿ, ರೊಮ್ಯಾನ್ಸ್ ಅಂದ್ರೆ ಬರೀ ಡ್ಯಾನ್ಸು, ಮಳೆ ನೆನೆಯೋದು, ನೀರಿನ ಮಕ್ಕದ ಮೇಲೆ ಹಾಕೊಳ್ಳೋದು, ಮಕ್ಕದಿಂದ ನೀರು ಕೆಳಗೆ ಇಳಿಸೋದು, ಇವೆಲ್ಲ ಅಷ್ಟೇ ಅಲ್ಲ. ಪದಗಳಲ್ಲಿ ಬರೆಯೋದು, ಪೊದೆ ಲಕ್ಷಣೆಯ ಪದಗಳಲ್ಲಿ ವರ್ಣಿಸೋದು ಕೂಡ ಒಂದು ರೊಮ್ಯಾನ್ಸ್. ರವಿ ಸರ್ ನೋಡಿ, ಕುಶಲವೇ ಕ್ಷೇಮ ಅಂತ ಎಷ್ಟು ಚೆನ್ನಾಗಿ ಅವಾಗಲೇ ಹೇಳ್ಕೊಟ್ಟಿಲ್ವಾ? ಈಗ ಅದೇ ಟೆಸ್ಟ್ ನಿಮ್ಗೂ ನಡೆಯುತ್ತೆ. ಎಲ್ಲ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಬನ್ನಿ. ಎಲ್ಲ ಬ್ಯಾಚುಲರ್ಸ್ಗೂ ಒಂದು ಟೆಸ್ಟ್. ನಿಮ್ಮ ಮೆಂಟರ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯೂಚರ್ ಹುಡುಗಿ, ಆ ಫ್ಯೂಚರ್ ವೈಫ್, ಅವ್ರನ್ನ ನೆನ್ಸ್ಕೊಂಡು 4 ಸಾಲ್ ಬರಿಬೇಕು. ನಿಮ್ ಕಾಲಾವಕಾಶ ಕೇವಲ 60 ಸೆಕೆಂಡ್ಸ್. ಒಂದೇ ನಿಮಿಷದಲ್ಲಿ ನಿಮ್ ಟ್ಯಾಲೆಂಟ್ ಪ್ರದರ್ಶನ ಮಾಡಬೇಕು. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ತುಂಬಾ ಸೀರಿಯಸ್ ಆಗಿ ಬರೀದಿರೋದು ಪ್ರತಾಪೇ ನೋಡು. ಹುಲಿ ಏನ್ ಬರೆದಿರ್ತಾನೆ ಅಂದ್ರೆ ನಮ್ಗೆ ಗೊತ್ತು. ಈ ಹುಲಿ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ಅಲ್ಲಿ ಏನೂ ಇಲ್ಲ, ಯಾವ್ದೋ ಹಾಡು ಸಾಂಗ್ಗೆ ರೆಡಿ ಆಗಿರ್ಬೇಕು. 8 7 6 5 4 3 2 ಎಲ್ಲ ಕೊಡಿ ಓದಪ್ಪ. ಓ ದೇವತೆ, ಬೆಳಗು ಬಾ ನನ್ನ ಜೀವನದ ಆರತಿ. ಅವನ್ ಸೈಜ್ ಅಷ್ಟೇ ಬರ್ದವನು, 2 ಲೈನ್. ನೆಕ್ಸ್ಟ್, ಈ ಯಾರ್ಲ ಇದು 40 ಅಡಿ ಬರ್ದವನಿ? ಕಾರ್ತಿ ಇರ್ಬೇಕು. ನನ್ನ ಪ್ರೀತಿಯ ಪ್ರೇಯಸಿ ಯಾರ್ಲ ಇದು? ಇಷ್ಟು ಚೆನ್ನಾಗಿದ್ಯೋ ನಿನ್ ಕನ್ನಡ. ನಿಜವಾಗ್ಲು ನಾನು ಇವ್ನ ಕನ್ನಡನೇ ಬರಲ್ಲ ಅನ್ಕೊಂಡಿದ್ದೆ. ಸಖತ್ತಾಗಿ ಬರ್ದೇನು, ಬೊಂಬಾಟ. ನಿಜವಾಗ್ಲು ಇವ್ನ ಕಾನ್ಫಿಡೆನ್ಸ್ ನೋಡಿ ಜಡ್ಜಸ್. ಪೇಜ್ ನಂಬರ್ 1 ಅಂತ ಹಾಕವ್ನಿ. ಓದಪ್ಪ. ಹೇ ನನ್ನ ಪ್ರೀತಿಯ ಪ್ರೇಯಸಿ, ನೀನು ಎಲ್ಲಿರುವೆ ಅದು ನನಗೆ ಗೊತ್ತಿಲ್ಲ, ಆದ್ರೆ ಗೋಪಾಲ್ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಿಧಾನ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ನೋಡಿ, ಇಲ್ಲಿ ಗಗನ ಅದು ಗಗನನ್ ಬರ್ದಿರೋದ? ಅಯ್ಯೋ ಭಗವಂತ. ಗಗನ ಇಲ್ಲ, ನಮ್ಮ ಇವರು ವಿಜಯಲಕ್ಷ್ಮಿಗೆ ಬರ್ತಿರೋದು. ವಿಜಯಲಕ್ಷ್ಮಿ ಬರ್ದಿರೋದ? ಪ್ರೇಮ್ ಗರ್ಲು. ಪ್ರೇಮ್ ತಾಪ, ಯಾಕೆ ನಿನಗೆ ನನ್ನ ಮೇಲೆ ಕೋಪ? ಅದು ಸ್ವಲ್ಪ ನನ್ನ ನೋಡಿದ್ರೆ ಪಾಪ. ಕೊಡು ಒಂದೆರಡು ಪಾಪ. ನೀನು ಅಂದ್ರೆ ಹೇಳು, ನಿಮ್ಮ ಮನೆಗೆ ಬಂದು ಹಚ್ತೀನಿ ದೀಪ. ಏ ನನ್ನ ಪ್ರೀತಿಯ ಪ್ರೇಯಸಿ, ನೀನು ಎಲ್ಲಿರುವೆ ಅದು ನನಗೆ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿರ್ತೀಯ ಅನ್ನೋದು ನನಗೆ ಗೊತ್ತು. ಸೊ ನಿನ್ನ ಹಿಂದೆಯೇ ಬರುವೆ ನಾನು ಯಾವಾಗಲೂ. ಇಂತಿ ನಿನ್ನ ಪ್ರೀತಿಯ ಪ್ರೇಮ್ ತಾಪ, ಐ ಲವ್ ಯು ನನ್ನ ಡ್ರೀಮ್ ಗರ್ಲ್. ಅದ್ ಯಾರು ಅಂತ ಗೊತ್ತಿಲ್ವ ಅಂದ್ರೆ ಇವ್ನು ಹಿಂದೆ ಹೋಗ್ತಾನೆ. ಇವನ ಈ ಕನ್ನಡಾಭಿಮಾನಕ್ಕೆ ನಮ್ದೊಂದು ಚಪ್ಪಾಳೆ ಕಣಪ್ಪ, ಸೀರಿಯಸ್ ಆಗಿ. ಓದ್ಲಾ? ಓ ನನ್ನನಲ್ಲೇ, ನೀನು ಎಲ್ಲೇ ಇರು, ಹೇಗೆ ಇರು, ನನ್ನವಳಾಗಿರು, ಐ ಲವ್ ಯು ಕಣೆ. ನೀನ್ ಕರೆಕ್ಟಾಗಿ ಹೇಳು, ನೀನ್ ಬರ್ದಿದ್ದ ಆಟೋ ಹಿಂದೆ ಬರ್ದಿದ್ದ ಇದು? ಒಂದೇ ಸಲ ಬರಿ ಅಂದಾಗ ಏನ್ ಬರೆಯಕ್ಕಾಗತ್ತೆ, ನನ್ನ ಮನಸ್ಸಲ್ಲಿರೋದು ಬರ್ದೆ. ಚೆನ್ನಾಗಿದೆ. ನೆಕ್ಸ್ಟ್, ಸೂರ್ಯ. ಓ ನನ್ನ ಬಾಳ ಸಂಗಾತಿ, ಆಗೋಣ ಪ್ರೀತಿಯ ಆದರ್ಶ ದಂಪತಿ. ಇರಬಾರದು ನಮ್ಮಲ್ಲಿ ಸಿಂಪತಿ, ಇರಲಿ ನಮ್ಮಲ್ಲಿ ಪ್ರೀತಿ ಪ್ರೀತಿ ಪ್ರೀತಿ. ನೆಕ್ಸ್ಟ್, ಐ ಲವ್ ಯು. ಜೀವನ ಪೂರ್ತಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ನಿನ್ನ ಕಷ್ಟ ಸುಖದಲ್ಲಿ ನಾನು ಯಾವಾಗಲೂ ಭಾಗಿಯಾಗಿರ್ತೀನಿ. ಇಂತಿ ನಿನ್ನ ಬೇಬಿ ಬುಲೆಟ್. ಬೇಬಿ ಬುಲೆಟ್?
ಹೊಸ ಹೆಸರು ಬೇಬಿ ಬುಲೆಟ್. ಅಣ್ಣ ಅದು ನಾನು ಅಣ್ಣ ಇದು ಇವ್ರು ಬರ್ದಿರೋದು ಲಾಸ್ಟ್ ಅಲ್ಲಿ ಅವಳು ಬರ್ದಿರೋದು. ಅದು ಅವ್ರ ಆಸೆ ಹಂಗೆ ವೆರಿ ಗುಡ್ ವೆರಿ ಗುಡ್. ಅಲ್ಲ ಮರಿ ಬುಲೆಟ್ ಅಂತಾರಲ್ಲ ಅದು ನಾನು ಬೇಬಿ ಬುಲೆಟ್ ಅಂತ ಇವನಿಗೆ. ನಿಮ್ಮಿಬ್ರಿಗೂ ಒಳ್ಳೆ ಭವಿಷ್ಯ ಇದೆ. ನೆಕ್ಸ್ಟ್. ನನ್ನ ಒಲವಿನ ಹೃದಯದಲ್ಲಿ ನೆಲೆಸಿರುವ ಪ್ರೀತಿಯ ದೇವತೆಯೇ, ಜೊತೆಗಿರುವೆ ನಿನ್ನ ಉಸಿರಿನ ಕೊನೆವರೆಗೂ. ನಿನ್ನ ಕಣ್ಣಲ್ಲಿ ಕಣ್ಣೀರು ಎಂದು ಬಾರದಿರಲಿ, ಮಳೆಯೊಂದು ಅತಿಥಿಯಾಗಿ ಬರಲಿ ನನ್ನ ಸಾವಿನಲ್ಲಿ. ನನ್ನವಳ ಕಣ್ಣೀರು ಯಾರಿಗೂ ಕಾಣದಿರಲಿ. ವೆರಿ ನೈಸ್. ನೆಕ್ಸ್ಟ್. ಇವರಿಂದ ಅಂದ್ರೆ ಪ್ರವೀಣ್ ಜೈನ್, ಇವರಿಗೆ ನನ್ನ ಮನಸ್ಸಿನಲ್ಲಿರುವ ಕನಸಿನ ರಾಣಿಗೆ. ಪ್ರೀತಿಯ ಹುಡುಗಿ ಎಲ್ಲಿರುವೆ ನನ್ನ ಬೆಡಗಿ, ಬಾ ಬೇಗ ನನ್ನ ಹುಡುಕಿ. ಪ್ರೀತಿಯ ಬೆಂಕಿಯಿಂದ ಕಾವಲಿಯಂತೆ ಮನಸ್ಸು ಕಾದಿದೆ, ಬೇಗ ಬಂದು ಪ್ರೀತಿಯನ್ನು ಆಮ್ಲೆಟ್ ಹಾಕು. ಲವ್ ಯು ಫ್ರಮ್ ಪ್ರವೀಣ್. ನೋಡಿ, ಆಮ್ಲೆಟ್ ಹಾಕೋ ಹುಡುಗಿ ಯಾರನ್ನ ಇದ್ರೆ ಪ್ರವೀಣ್ನ ಇವರಿಗೆ ರಿಂದ ಇದಕ್ಕೆ ಹಾಕ್ಬಿಟ್ಟು ಕಳಿಸಿ. ನೆಕ್ಸ್ಟ್. ಅಲ್ಲ ಬಾಯಲ್ಲಿ ಹೇಳೋಣ, ಹಾಗೆ ಹಾಡ್ಬಿಡ್ತೀನಿ ನಾನು, ಹಾಡ್ದಲ್ಲೇ ಬರ್ತೀನಿ. ನಿನ್ನ ಇಷ್ಟ ಮಾಡಿ. ನಮ್ಮ ವಿಕಟ ಕವಿಗಳ ರಾಜ್ಯ ಕೊತ್ತಂಬರಿ ಬೀಜ. ಧನ್ಯವಾದಗಳು. ಸೂಪರ್. ಹೋದ್ರು ಎಲ್ಲ ಹೋದ್ರಿ. ಅಯ್ಯೋ ಸರ್, ಗಮ್ಮತ್ತು ನಿಜ ಬರ್ತೀನಿ ಸರ್. ಸರ್ ಹೇಳ್ತೀನಿ, ಯಾರು 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 ನನ್ನ ಹುಡುಗಿ ಯಾರು? 100 ಇದುವರೆಗೆ ಬಂದು ಹೋದವ್ರು 100. ಸಾಧನೆ ಇಲ್ಲದೆ ಬದುಕೇ ಇಲ್ಲ, ಬದುಕೇ ಇಲ್ಲದೆ ಸಾಧನೆ ಇಲ್ಲ. ಆಟ ಮೊದಲ, ಆಚೆ ಮೊದಲ, ಕೋಲಾಟ ಮೊದಲ. ಅಯ್ಯೋ ಅಯ್ಯೋ, ನನ್ನ ಮದುವೆ ಆಗಿಲ್ಲ. ಅಯ್ಯೋ, ನನ್ನ ಲೈಫಲ್ಲಿ ನಾನು ಕವನ ಬರೆಯಲ್ಲ. ಯಾರು 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 ನನ್ನ ಹುಡುಗಿ ಯಾರು? 100 ಬಂದು ಹೋದವ್ರು 100. ಮೇಡಮ್, ನಿಮ್ ಕಣ್ಣು ನೋಡ್ತಾ ಇದ್ರೆ ಒಂದು ಸಾಂಗ್ ಬರ್ತಾ ಇದೆ ನಂಗೆ. ಯಾವ್ದು? ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಆರಬಾರದೆ. ಈ 9 ಜನ ಕವಿ ಪುಂಗವರಲ್ಲಿ ಯಾರ ಕವಿತೆ ಶ್ರೇಷ್ಠ ಅನ್ನಿಸ್ತು? ಪಾಪ 9 ಜನ ಹುಡುಗರು 1 ನಿಮಿಷ ಟೈಮ್ ತಗೊಂಡು ತುಂಬಾ ಚೆನ್ನಾಗಿ ಬರ್ದಿದ್ರು. ಅವ್ರ ಅಟೆಂಪ್ಟ್ಗೆ ನಾನು ಆಕ್ಚುಲಿ ನನಗೆ ಟು ಬಿ ವೆರಿ ಹಾನೆಸ್ಟ್, ನನಗೆ ಪ್ರೇಮ್ದು ತುಂಬಾ ಇಷ್ಟ ಆಯ್ತು. ಅವನ ಕನ್ನಡ ಅಭಿಮಾನ ನಿಜವಾಗ್ಲೂ ನಿನ್ನ ಬರವಣಿಗೆಯಲ್ಲಿ ನಾವು ನೋಡಿದ್ರಲ್ಲ, ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತುಪ್ಪ. ರುಚು, ಇಷ್ಟು ಜನರಲ್ಲಿ ಒಬ್ಬ 10 ಗ್ರಾಮ್ ಚಿನ್ನ ಗೆಲ್ತಾ ಇರೋಂಥ ವ್ಯಕ್ತಿ ಯಾರು? ಸೂರ್ಯ. ಕಂಗ್ರ್ಯಾಚುಲೇಷನ್. ಸೂರ್ಯನಿಗೆ ಸಿಗ್ತಾ ಇದೆ 10 ಗ್ರಾಮ್ ಚಿನ್ನದ ವಾಟ್ಸಪ್ ಫೋಟೋ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಬಾಯ್ಸ್ ಅಂಡ್ ಗರ್ಲ್ಸ್, ಥ್ಯಾಂಕ್ ಯು.